ಗೌಡರ ಕೋಟೆಯಲ್ಲಿ ಹೇಗಿದೆ ಚುನಾವಣಾ ರಣಕಣ? ಪ್ರಜ್ವಲ್ ರೇವಣ್ಣರನ್ನ ಸಂಸತ್ಗೆ ಕಳಿಸ್ತಾರಾ ಹಾಸನ ಜನ? ಎಂಜಿನಿಯರಿಂಗ್ ಓದಿ ಯೂತ್ ಐಕಾನ್ ಆಗಿದ್ದ ಹೇಗೆ ಪ್ರಜ್ವಲ್? ಇದೇ ಹೊತ್ತಿನ ವಿಶೇಷ, ಹಾಸನಕ್ಕೆ ಪ್ರಜ್ವಲ್. ನಾನು ಶಿವಶಂಕರ್. ಪ್ರಜ್ವಲ್ ರೇವಣ್ಣ ರಾಜ್ಯ ರಾಜಕಾರಣದ ಯೂತ್ ಐಕಾನ್, ಯಂಗ್ ಅಂಡ್ ಡೈನಮಿಕ್ ಲೀಡರ್. ಇವರ ಹೆಸರಲ್ಲೇ ಒಂದು ಪವರ್ ಇದೆ. ತಾತನ ಚಾಣಾಕ್ಷತೆ, ಅಪ್ಪನ ಅಭಿವೃದ್ಧಿ ಹಾಗೂ ಚಿಕ್ಕಪ್ಪನ ಆಡಳಿತ ವೈಖರಿಯನ್ನ ಮೈಗೂಡಿಸಿಕೊಂಡಿರೋ ಪವರ್ಫುಲ್ ಯಂಗ್ ಸ್ಟಾರ್. 7-8 ವರ್ಷಗಳಿಂದ ಸಂಘಟನೆ ಮೂಲಕ ಹೆಸರು ಮಾಡಿದ ಪ್ರಜ್ವಲ್ ಈಗ ಹಾಸನ ಲೋಕಸಭೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಿದ್ದಾರೆ. ಆ ಮೂಲಕ ರೋಚಕ ರಾಜಕೀಯ ಎಂಟ್ರಿಯ ಜೊತೆಗೆ ದೇವೇಗೌಡರ ಉತ್ತರಾಧಿಕಾರಿಯಾಗುವ ಭರವಸೆ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅದು ಹೇಗೆ, ಅದೆಲ್ಲವನ್ನ ತೋರಿಸ್ತೀವಿ ನೋಡಿ. ದೇವೇಗೌಡರ ಭದ್ರಕೋಟೆ ಎಂದೇ ಕರೆಯುವ ಹಾಸನದ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಿದೆ. ಹಾಸನದ ಸಿಂಹಾಸನಕ್ಕಾಗಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ರಣಕಹಳೆಯನ್ನೇ ಮೊಳಗಿಸಿವೆ. ಎರಡೂ ಪಕ್ಷಗಳು ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲು ಹರಸಾಹಸ ಮಾಡ್ತಿವೆ. ಆದ್ರೆ ಈ ಬಾರಿ ಗೌಡ್ರು ತಮ್ಮ ಕ್ಷೇತ್ರವನ್ನ ಅವರ ಮೊಮ್ಮಗ ಪ್ರಜ್ವಲ್ಗೆ ಬಿಟ್ಕೊಟ್ಟಿರೋದು ಹಾಸನ ಅಖಾಡ ಮತ್ತಷ್ಟು ರಂಗೇರಲು ಕಾರಣವಾಗಿದೆ. ಅದರಲ್ಲೂ ಪ್ರಜ್ವಲ್ ಮೇಲೆ ಇಡೀ ರಾಜ್ಯ ಕಣ್ಣಿಟ್ಟಿದೆ. ಯಾಕಂದ್ರೆ ಪ್ರಜ್ವಲ್ ರಾಜಕೀಯ ರೋಚಕತೆ ಅಂತಹದ್ದು. ಪ್ರಜ್ವಲ್ ಇಂದು ಹಾಸನ ರಾಜಕೀಯದಲ್ಲಿ ರಾರಾಜಿಸುತ್ತಿರುವ ಹೆಸರು. ಹಲವು ಕುತೂಹಲ, ಕೌತುಕ, ಅಚ್ಚರಿಗೂ ಈ ಹೆಸರು ಕಾರಣ. ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಹಾಸನದಿಂದ ಪ್ರಜ್ವಲ್ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ಹೀಗಾಗಿ ಹಲವು ಹೊಸತುಗಳಿಗೆ ಹಾಸನ ಸಾಕ್ಷಿಯಾಗಲಿದೆ. ಅವರೆಲ್ಲರ ಆಶೀರ್ವಾದದೊಂದಿಗೆ, ನಿಮ್ಮ ಆಶೀರ್ವಾದದೊಂದಿಗೆ, ಚಂದ್ರಕೇಶ್ವರನ ಆಶೀರ್ವಾದದೊಂದಿಗೆ ನಾನು ಪ್ರಜ್ವಲ್ಗೆ ಓದಿದ್ದು ಇಂಜಿನಿಯರಿಂಗ್, ಕೈ ಬೀಸಿ ಕರೆದಿದ್ದು ಪಾಲಿಟಿಕ್ಸ್. ಬ್ರಿಟನ್ ಪಾರ್ಲಿಮೆಂಟ್, ರಾಜಕೀಯ ಶಿಕ್ಷಣ, ತಾತನ ಮಾರ್ಗದರ್ಶನ. ದೇವೇಗೌಡರ ತಾಳ್ಮೆ, ಅಪ್ಪನ ಅಭಿವೃದ್ಧಿ, ಚಿಕ್ಕಪ್ಪನ ಆಡಳಿತವೇ ಮಾದರಿ. ಹಾಸನ ಲೋಕಸಭಾ ಕ್ಷೇತ್ರ ಈಗ ಇಡೀ ರಾಜ್ಯದ ಗಮನ ಸೆಳೀತಿದೆ. ಯಾಕಂದ್ರೆ ಇಲ್ಲಿಯವರೆಗೂ ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರಕ್ಕೆ ಪ್ರಜ್ವಲ್ ಎಂಟ್ರಿಯಾಗಿರೋದು. ಅದರೊಂದಿಗೆ ಜೆಡಿಎಸ್ ಈ ಬಾರಿಯೂ ಗೆದ್ದು ಇತಿಹಾಸ ಬರೆಯುವ ತವಕದಲ್ಲಿದ್ರೆ, ಬಿಜೆಪಿ ಮಹಾರಣತಂತ್ರವನ್ನೇ ಹಣೆದಿದೆ. ಕಾಂಗ್ರೆಸ್ ನಾಯಕರನ್ನೇ ಕರೆತಂದು ಜೆಡಿಎಸ್ ಭದ್ರಕೋಟೆ ಹೊಡೆಯುವ ಯತ್ನ ಮಾಡಿದೆ. ಈ ಕಾರಣದಿಂದ ಹಾಸನ ರಾಜಕೀಯ ಮತ್ತಷ್ಟು ರಂಗೇರಿದೆ. ಬಿಜೆಪಿ ಹೆಣೆದ ಚಕ್ರವ್ಯೂಹಕ್ಕೆ ಕಾಂಗ್ರೆಸ್ ಕಕ್ಕಾಬಿಕ್ಕಿಯಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಎ ಮಂಜು ಈಗ ಬಿಜೆಪಿ ಸೇರಿದ್ದು ಬಿಜೆಪಿ ಬಲ ಹೆಚ್ಚುವಂತೆ ಮಾಡಿದ್ದಾರೆ. ಇತ್ತ ಪ್ರಜ್ವಲ್ ತನ್ನ ಚಾಣಾಕ್ಷತೆಯಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಬೆಂಬಲ ಪಡೆದು ಭರ್ಜರಿ ಗೆಲುವು ಸಾಧಿಸುವ ತವಕದಲ್ಲಿದ್ದಾರೆ. ಅಲ್ಲದೆ ಈ ಬಾರಿ ಗೆದ್ದೇ ಗೆಲ್ತೀನಿ ಅಂತಿದ್ದಾರೆ. ಅಷ್ಟೇ ಆತ್ಮಸ್ಥೈರ್ಯವನ್ನ ಹೊಂದಿದ್ದಾರೆ. ಯಾಕಂದ್ರೆ ಪ್ರಜ್ವಲ್ ಪಾಲಿಟಿಕ್ಸ್ ಸ್ಟೈಲ್ ಅಂತಹದ್ದು. ತಾನು ಏನೇ ಮಾಡಿದ್ರೂ ಅದರಲ್ಲಿ ಯಶಸ್ಸು ಸಾಧಿಸೋದು ಪ್ರಜ್ವಲ್ ಹುಟ್ಟುಗುಣ. ಇನ್ನೊಂದು ವಿಷಯವೇನೆಂದ್ರೆ, ಪ್ರಜ್ವಲ್ ಕೆಲವರು ಅನ್ಕೊಂಡಂತೆ ರಾಜಕೀಯಕ್ಕೆ ಹೊಸಬರಲ್ಲ. ರಾಜಕೀಯ ಪಳಗಿರುವ ಕುದುರೆ. ತಾನೇನೆಂಬುದನ್ನ ತೋರಿಸಲು ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಿರುವ ಜಾಕಿ. ಅಂತಹ ಜಾಕಿಯನ್ನ ಜೆಡಿಎಸ್ ಲೋಕಸಮರದ ಅಖಾಡಕ್ಕೆ ಇಳಿಸಿದೆ.
ವರ್ಷದ ಪ್ರಜ್ವಲ್ಗಿದೆ ಪ್ರಖರ ರಾಜಕೀಯ ಜ್ಞಾನ. ಪ್ರಜ್ವಲ್ ರೇವಣ್ಣ ಈ ಹೆಸರು ಈಗ ಹಾಸನದಲ್ಲಿ ಪ್ರಜ್ವಲಿಸುತ್ತಿದೆ. ಹಾಸನದ ಜೆಡಿಎಸ್ನ ಸಾರಥಿಯಾಗಿ ಹೊರಹೊಮ್ಮಿರುವ ಬೆಳವಣಿಗೆಯೇ ಬಲು ರೋಚಕವಾದದ್ದು. ಸಾವಿರದ 1990ರಲ್ಲಿ ಜನಿಸಿದ ಪ್ರಜ್ವಲ್ ಬೆಂಗಳೂರಿನಲ್ಲಿನ ಕಾರ್ಮೆಲ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವಾದ 1ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡ್ತಾರೆ. ಇದಾದ ಬಳಿಕ ವಿಜಯ ಕಾಂಪೋಸಿಟ್ ಕಾಲೇಜಿನಲ್ಲಿ ಪಿಯುಸಿಯನ್ನ ಮುಗಿಸ್ತಾರೆ. ಬಿಐಟಿ ಕಾಲೇಜು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು. ಇಷ್ಟೆಲ್ಲವನ್ನ ಓದುತ್ತಿದ್ರು ಪ್ರಜ್ವಲ್ ಮನಸ್ಸು ಮಾತ್ರ ರಾಜಕೀಯದ ಕಡೆಗೆ ವಾಲ್ತಿತ್ತು. ಇಂಜಿನಿಯರಿಂಗ್ನ ಅಂತಿಮ ವರ್ಷ ಪರೀಕ್ಷೆ ಮುಗಿದ ತಕ್ಷಣವೇ 2013ರ ವಿಧಾನಸಭೆ ಚುನಾವಣೆ ಎದುರಾಗುತ್ತೆ. ಆ ಚುನಾವಣೆಯಲ್ಲಿ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ರಾಜಕೀಯ ಬೇಡ ಅಂದಿದ್ರಂತೆ ದೇವೇಗೌಡರು. ಪ್ರಜ್ವಲ್ಗೆ ಇಂತಹದ್ದೊಂದು ಕಿವಿ ಮಾತೊಂದನ್ನ ದೇವೇಗೌಡರು ಹೇಳಿದ್ರಂತೆ. ಎಂಟೆಕ್ ಮಾಡಿದ ನಂತರ ಬೇರೆ ಏನಾದ್ರೂ ಮಾಡ್ಕೋ ಅಂತ ಹೇಳಿದ್ರಂತೆ. ಆದ್ರೆ ಪ್ರಜ್ವಲ್ ತಾನಾಗಿಯೇ ರಾಜಕೀಯ ಆಸಕ್ತಿ ವಹಿಸಿ ರಾಜಕೀಯಕ್ಕೆ ಇಳಿದಿದ್ರಂತೆ. ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಮುನ್ನುಗ್ಗಿ ಜೆಡಿಎಸ್ ಪರ ಪ್ರಚಾರ ಮಾಡಿದ್ರು. ಕಳೆದ 10 ವರ್ಷದಿಂದ ಅವರು BE ಪರೀಕ್ಷೆ ತೇರ್ಗಡೆ ಮಾಡ್ಕೊಂಡ ಮೇಲೆ ಪ್ರಜ್ವಲ್ ನಾನೇ ವೈಯಕ್ತಿಕವಾಗಿ ಹಾಸನದಲ್ಲಿ ನಮ್ಮ ಸ್ನೇಹಿತರ ಜೊತೆ ಮಾತಾಡಿ ನೀನು ರಾಜಕೀಯದಲ್ಲಿ ಬರಬೇಕು ಅಂತ ಸ್ವಇಚ್ಛೆಯಿಂದ ಬೇರೆ ಎಂಟೆಕ್ ಮಾಡಿ ಬೇರೆ ಏನಾದರೂ ಮಾಡು ಅಂತ ಭಾಳ ಒತ್ತಾಯ ಮಾಡಿದ್ದು ಸತ್ಯ ಅನ್ನೋದು. ಆದರೆ ಅದಕ್ಕೆ ಅವನ ಮನಸ್ಸು ಕೂಡಲಿಲ್ಲ. ಅದರಲ್ಲಿ ಯಾವ ಆಟ ಇದೆಯೋ ದೈವದಿಚ್ಛೆ ಗೊತ್ತಿಲ್ಲ ನನಗೆ. ಅವನು ಎಲ್ಲ ಅಸೆಂಬ್ಲಿ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸು, ಪಾರ್ಲಿಮೆಂಟ್ ಎಲೆಕ್ಷನ್ ಎಲ್ಲದರಲ್ಲೂ ಅವನೇ ಇನ್ವಾಲ್ವ್ ಆಗಿ ಓಡಾಡ್ಕೊಂಡಿದ್ದಾನೆ. ಹೀಗೆ ರಾಜಕೀಯಕ್ಕೆ ಧುಮುಕಿದ ಪ್ರಜ್ವಲ್ ಚುನಾವಣೆ ಮುಗಿದ್ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ರು. ಅಂದ್ರೆ ಯೋಚನೆ ಮಾಡಿ, ಪ್ರಜ್ವಲ್ಗೆ ರಾಜಕೀಯದ ಬಗ್ಗೆ ಅದೆಷ್ಟು ಆಸಕ್ತಿ ತಂತ. ಹೀಗೆ ಒಮ್ಮೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಪ್ರಜ್ವಲ್ಗೆ ಮತ್ತಷ್ಟು ಅವಕಾಶಗಳು ಸಿಕ್ಕತೊಡಗಿದ್ವು. ನಿಧಾನವಾಗಿ ರಾಜಕೀಯ ಮೈಗಂಟ್ಕೊಡ್ತು. 2014ರ ಲೋಕಸಭೆ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ರಾಜಕೀಯದಲ್ಲಿ ಭಾಗವಹಿಸಿದ್ರು. ಅಲ್ಲದೆ ನನ್ನ ರಕ್ತದ ಕಣಕಣವು ರಾಜಕೀಯ ಬಯಸ್ತಿದೆ ಅನ್ನೋದನ್ನ ತೋರಿಸಿದ್ರು. 2014ರ ಲೋಕಸಮರದಲ್ಲಿ ಹಾಸನ ಉಸ್ತುವಾರಿ. ತಾತನ ಗೆಲುವಿಗೆ ಹಗಲಿರುಳು ಶ್ರಮಿಸಿದ ಪ್ರಜ್ವಲ್. ಮೊಮ್ಮಗನ ರಾಜಕೀಯ ಚಾಣಕ್ಷತನಕ್ಕೆ ದೊಡ್ಡಗೌಡರೇ ಬೆರಗು. ಪ್ರಜ್ವಲ್ ಮನಸ್ಸಿನಲ್ಲಿ ರಾಜಕೀಯದ ತವಕ ತುಡಿತಿತ್ತು. ಅದೇ ಸಮಯಕ್ಕೆ 2014ರ ಲೋಕಸಭೆ ಚುನಾವಣೆ ಎದುರಾಗುತ್ತೆ. ಆಗ ಜೆಡಿಎಸ್ ಕೂಡ ಹಾಸನದ ಉಸ್ತುವಾರಿ ನೋಡ್ಕೊಳ್ಳೋರ ಹುಡುಕಾಟ ಶುರು ಮಾಡುತ್ತೆ. ಆಗಲೇ ನೋಡಿ ಪ್ರಜ್ವಲ್ ಪ್ರಜ್ವಲಿಸುವುದು. ಆಗ ಪ್ರಜ್ವಲ್ಗೆ ಜೆಡಿಎಸ್ ಹಾಸನ ಜಿಲ್ಲೆಯ ಉಸ್ತುವಾರಿ ನೀಡಲಾಗುತ್ತೆ.
ಅಲ್ಲದೆ ಬೇಲೂರು ವಿಧಾನಸಭೆ ಕ್ಷೇತ್ರದ ಉಸ್ತುವಾರಿ ನೀಡಲಾಗಿತ್ತು. ಬೇಲೂರಿನಲ್ಲಿ ಹಗಲಿರುಳೆನ್ನದೆ ಬೇಲೂರು ಸುತ್ತಿದ್ರು. ಅಲ್ಲದೆ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟಿಬಿಟ್ಟಿದ್ರು. ಥೇಟ್ ಬಾಹುಬಲಿಯಂತೆ ನಿಂತು ಪಕ್ಷಕ್ಕೆ ಜಯ ತಂದುಕೊಟ್ಟಿದ್ರು. ಇದೇ ಸಮಯದಲ್ಲಿ ಬೇಲೂರು ಪುರಸಭೆಯ ಚುನಾವಣೆಯಲ್ಲಿಯೂ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರ ಹಿಡಿಯುವಂತೆ ಮಾಡಿತು. ಪ್ರಜ್ವಲ್ ರೇವಣ್ಣ ರಾತ್ರೋರಾತ್ರಿ ನಾಯಕರಾದವರಲ್ಲ, ಹಂತ ಹಂತವಾಗಿ ತಮ್ಮ ನಾಯಕತ್ವವನ್ನ ರೂಢಿಸಿಕೊಂಡು ಬಂದವರು. ನೀಡಿದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿ ಸೈ ಎನಿಸಿಕೊಂಡವರು. ಪಕ್ಷ ಸಂಘಟನೆಗಾಗಿ ಯುವಕನಾಗಿದ್ರೂ ಯುವಕನ ವಯಸ್ಸಿನ ಸಾಮಾನ್ಯ ಖುಷಿಗಳನ್ನು ಮರೆತು ಬಿಟ್ಟವರು. ಚಿಕ್ಕ ವಯಸ್ಸಿನಲ್ಲೇ ತ್ಯಾಗವನ್ನ ರೂಢಿಸಿಕೊಂಡು ಜನರೊಂದಿಗೆ ಬೆರೆತವರು. ಪ್ರಜ್ವಲ್ ರೇವಣ್ಣ ರಾಜಕೀಯ ಮಾಡ್ತೀನಿ ಅಂತ ದಿಢೀರ್ ಬಂದವರಲ್ಲ. ಹಂತ ಹಂತವಾಗಿ ತಿಳಿಯುತ್ತಾ ಒಂದೊಂದೇ ಮೆಟ್ಟಿಲು ಹತ್ತು ಬಂದವರು. ಗ್ರಾಮ ಪಂಚಾಯಿತಿಯ ಚುನಾವಣೆಯ ಬಗ್ಗೆಯೂ ಗೊತ್ತು, ತಾಲೂಕ್ ಪಂಚಾಯಿತಿಯ ಬಗ್ಗೆಯೂ ಗೊತ್ತು, ಎಂಪಿ, ಎಂಎಲ್ಎ ಹೀಗೆ ಎಲ್ಲಾ ಚುನಾವಣೆಯ ಪರಿಚಯವೂ ಪ್ರಜ್ವಲ್ಗಿದೆ. ಬೇಲೂರಿನಲ್ಲಿ ಹಿಡಿತ ಸಾಧಿಸಿ ಪಕ್ಷ ಸಂಘಟನೆ ಮಾಡಿದ ಪ್ರಜ್ವಲ್ ರೇವಣ್ಣರನ್ನ ನೋಡಿದ ಜೆಡಿಎಸ್ ಹುಣಸೂರು ತಾಲೂಕಿನ ಜವಾಬ್ದಾರಿಯನ್ನ ಇವರಿಗೆ ನೀಡಲಾಯಿತು. ಒಂದು ಏನು ಆ ಶಕ್ತಿಯಿಂದ ಇವತ್ತು ನಿಮ್ಮೆಲ್ಲರ ಒಂದು ಕೂಗು, ನಿಮ್ಮೆಲ್ಲರ ಒಂದು ಮಾರ್ಗದರ್ಶನದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಇವತ್ತು ದೇವೇಗೌಡರು ಸಾಹೇಬರ ಆಶೀರ್ವಾದದಿಂದ ಇವತ್ತು ಹೆಸರು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಒಂದ್ ಸ್ವಲ್ಪ ಭಾವುಕನಾದೆ. ಯಾಕೆ ಅಂದ್ರೆ 8 ವರ್ಷದಿಂದ ನಾನು ಸತತವಾಗಿ ನನ್ನ ಯುವ ಪೀಳಿಗೆಯನ್ನು ಮರ್ತಿ ನಾನು ಬದಿಗಿಟ್ಟು ಜನರ ಒಂದು ಸೇವೆ ಮಾಡಬೇಕು, ನನ್ನ ತಂದೆ ತಾಯಿಯ ಒಂದು ಮಾರ್ಗದರ್ಶನದಲ್ಲಿ, ನನ್ನ ಅಜ್ಜನಾದ ದೇವೇಗೌಡರವರ ನಡವಳಿಕೆಯಲ್ಲಿ ಅವರ ನಡೆದಂತ ದಾರಿಯಲ್ಲಿ ನಾನು ಹೋಗ್ಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ನಾನು ಸೇವೆ ಮಾಡ್ಕೊಂಡು ಬಂದೆ. ಇದಿಷ್ಟೇ ಅಲ್ಲದೆಯೂ ದಿನಗಳು ಉರುಳದಂತೆ ಪ್ರಜ್ವಲ್ ಮತ್ತಷ್ಟು ರಾಜಕೀಯದಲ್ಲಿ ಪಳಗಿಸಿಕೊಂಡ್ರು. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರ ಸಮಸ್ಯೆ ಕೇಳಲು ಮುಂದಾದರು. ಉತ್ತರ ಕರ್ನಾಟಕ ಪ್ರವಾಸ ಮಾಡಿ ಅಲ್ಲಿನ ಜನರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಹೀಗೆ ಬೆಳೆದ ಪ್ರಜ್ವಲ್ ವಿಧಾನಸಭೆ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಆಸೆಯನ್ನ ಹೊಂದಿದ್ರು. ಅದಕ್ಕಾಗಿ ಕೆಲವೊಂದು ತಯಾರಿಗಳನ್ನ ಮಾಡಿಕೊಂಡಿದ್ರು. ಅಲ್ಲದೆ ಹುಣಸೂರಿನಿಂದಲೇ ಸ್ಪರ್ಧೆ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ರು. ಆದರೆ ಹುಣಸೂರಿನಲ್ಲಿ ಹಿರಿಯರಾದ ಎಚ್ ವಿಶ್ವನಾಥ್ ಅವರಿಗೆ ಟಿಕೆಟ್ ನೀಡಬೇಕಾದ ಅನಿವಾರ್ಯತೆಯಿಂದ ಪ್ರಜ್ವಲ್ ಅವರು ಬೆಂಗಳೂರಿನತ್ತ ಮುಖ ಮಾಡಿದ್ರು. ಹಾಗೆಯೇ ರಾಜರಾಜೇಶ್ವರಿ ನಗರದ ಜನತೆ ಪ್ರಜ್ವಲ್ ಅವರನ್ನ ತಮ್ಮ ಮನೆಯ ಮಗನಂತೆ ಸ್ವೀಕರಿಸಿದ್ರು. ಇವರೇ ಶಾಸಕರಾಗಬೇಕು ಅಂತ ಹರಿಸಿದ್ರು. ಚುನಾವಣೆಗೂ ಮುನ್ನವೇ ನೂತನ ಶಾಸಕರು ಅಂತ ಅಭಿಮಾನ ವ್ಯಕ್ತಪಡಿಸಿದ್ರು. ಆದ್ರೆ ಅನಿವಾರ್ಯ ಕಾರಣದಿಂದ ಅಲ್ಲಿಯೂ ಸ್ಪರ್ಧೆ ಮಾಡಲಿಲ್ಲ. ಆಗ ಸ್ವಲ್ಪ ಬೇಸರವಾದರೂ ಕೈಕಟ್ಟಿ ಕೂರಲಿಲ್ಲ.
2018ರ ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆನರಸೀಪುರದ ಜವಾಬ್ದಾರಿ ವಹಿಸಿಕೊಂಡು ತಮ್ಮ ತಂದೆ ಎಚ್.ಡಿ. ರೇವಣ್ಣನವರ ಗೆಲುವಿಗಾಗಿ ನಿರಂತರ ಶ್ರಮಿಸಿದ್ರು. ಇದರ ಫಲವಾಗಿ ರೇವಣ್ಣನವರು 47,000 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ರು. ಇಷ್ಟೆಲ್ಲ ಪ್ರಜ್ವಲ್ ಮಾಡಬೇಕಂದ್ರೆ ಅವರನ್ನ ಗಟ್ಟಿಗೊಳಿಸುವ ಶಕ್ತಿಯೊಂದಿತ್ತು. ನೋಡೋದಕ್ಕೆ ಥೇಟ್ ಹೀರೋನಂತೆ ಕಾಣುವ ಪ್ರಜ್ವಲ್ ಮಾತಿನಿದ್ರೆ ಕಣ್ಮುಂದೆ ಇರೋರ ಮನಸ್ಸನ್ನ ಕ್ಷಣ ಮಾತ್ರದಲ್ಲಿ ಗೆಲ್ಲೋ ಚಾಣಾಕ್ಷ. ಭರ್ಜರಿ ಪ್ರಚಾರ ಮಾಡುವ ಪ್ರಜ್ವಲ್ ಎಲ್ಲಿಗೆ ಹೋದ್ರೂ ಗೆದ್ದೇ ಬರ್ತಾರೆ ಅನ್ನೋ ಭರವಸೆ ಅವರ ಬೆಂಬಲಿಗರದ್ದು. ಯಾವುದನ್ನೇ ಆದ್ರೂ ನೇರವಾಗಿ ನಿಷ್ಠುರವಾಗಿ ಹೇಳ್ತಾರೆ. ಅಲ್ಲದೆ ಏನನ್ನೇ ಮಾತನಾಡಿದ್ರೂ ಅದರಲ್ಲಿ ಒಂದು ಹಿಡಿತ ಹೊಂದಿರ್ತಾರೆ. ಆ ಕಾರಣಕ್ಕೆ ಇರಬೇಕು ದೇವೇಗೌಡರಿಗೆ ಪ್ರಜ್ವಲ್ ಅಂದ್ರೆ ತುಂಬಾ ಇಷ್ಟ. ಪ್ರಜ್ವಲ್ ದೇವೇಗೌಡರ ಮುದ್ದಿನ ಮೊಮ್ಮಗ. ಅದೇ ಕಾರಣಕ್ಕೆ ತನ್ನ ಕ್ಷೇತ್ರವನ್ನೇ ತನ್ನ ಮೊಮ್ಮಗನಿಗೆ ಬಿಟ್ಕೊಟ್ಟಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಹಾಗಂತ ಕ್ಷೇತ್ರ ಬಿಟ್ಕೊಟ್ಟ ತಕ್ಷಣ ಪ್ರಜ್ವಲ್ ಗೆಲ್ತಾರೆ ಅಂತಲ್ಲ, ಅವರು ಮಾಡಿರುವ ಕೆಲಸಗಳು ಪ್ರಜ್ವಲ್ ಗೆಲ್ಲಿಸುತ್ತವೆ ಅಂತಾರೆ ಜನ. ಗೆಲ್ಲಿಸಿದ್ರೆ ರಾಜ್ಯದ ಕೀರ್ತಿ ಸಂಸತ್ತಿನಲ್ಲಿ ಎತ್ತಿ ಹಿಡಿಯುತ್ತೇನೆ ಅಂತಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಸಾಮಾಜಿಕ ಕಳಕಳಿಗೆ ಜನರ ಬೇಗ. ಚಿನ್ನದ ಚಮಚವನ್ನ ಬಾಯಲ್ಲಿಟ್ಕೊಂಡು ಹುಟ್ಟಿದವರಂತೆ ಇರುವ ಪ್ರಜ್ವಲ್ ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮುದ್ದಿನ ಮೊಮ್ಮಗನಾದ್ರೂ ಕಿಂಚಿತ್ತೂ ಅಹಂಕಾರ ಗರ್ವ ಬೆಳೆಸಿಕೊಳ್ಳಿಲ್ಲ. ಎಲ್ಲರಂತೆ ತಾನು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬೆರೆಯುವ ಗುಣ ಹೊಂದಿದ್ದಾರೆ. ಬಡವರ ಕಷ್ಟಕ್ಕೆ ಕರಗುವ, ತಕ್ಷಣವೇ ಪರಿಹಾರ ನೀಡುವ ತಾಯಿ ಹೃದಯ ಇವರದ್ದು. ಕಷ್ಟ ಅಂತ ಬಂದವರನ್ನ ಬರಿಗೈಯಲ್ಲಿ ವಾಪಸ್ ಕಳಿಸಿದ ಉದಾಹರಣೆಗಿಲ್ಲ. ಇನ್ನು ಇವರ ಹುಟ್ಟುಹಬ್ಬದ ದಿನದಂದು ಸಾವಿರಾರು ಜನರು ಅಭಿಮಾನದಿಂದ ರಕ್ತದಾನ ಮಾಡ್ತಾರೆ. ಹುಟ್ಟುಹಬ್ಬದ ದಿನ 200ಕ್ಕೂ ಹೆಚ್ಚು ಜನರು ನೇತ್ರದಾನ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಬ್ರಿಗೇಡ್ನಿಂದ ಸಮಾಜ
ಹಾಕಿ ಹೊರಹೊಮ್ಮಿದ್ದಾರೆ. ಇದಿಷ್ಟೇ ಅಲ್ಲದೆ ಹಲವು ಜನರ ಪರವಾಗಿ ನಿಂತು ಹಲವು ಹೋರಾಟಗಳನ್ನು ಮಾಡಿದ್ದಾರೆ. ನೇರ ನುಡಿ, ನಿಷ್ಠೂರ ನಡೆ, ಏನೇ ಅನ್ಯಾಯ ನಡೆದರೂ ಪ್ರತಿಭಟಿಸುವ ಮನೋಭಾವದವರಾದ ಪ್ರಜ್ವಲ್ ಪಿಯುಸಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪರ ಹೋರಾಟಕ್ಕಿಳಿದಿದ್ರು. ಕಾವೇರಿ ನದಿ ನೀರು ರಕ್ಷಣೆಗಾಗಿ ಹೋರಾಟ ಮಾಡಿದ್ರು. ಹಾಸನದಲ್ಲಿಯೇ ಪಾದಯಾತ್ರೆ ನಡೆಸಿದ್ರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ 42 ದಿನಗಳ ಹೋರಾಟದಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ರು. ಕೋಟೆಗೂ ಲಗ್ಗೆ ಇಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇಂದು ಪ್ರಜ್ವಲ್ನ ರಾಜಕೀಯ ಆಗಮನ ಹೇಗಿದೆ ಅಂತ. ಇನ್ನೊಂದು ವಿಷಯ ಏನಂದ್ರೆ, ರಾಜಕೀಯಕ್ಕೆ ಬರಬೇಕು ಅಂತ ಬಂದವರಲ್ಲ ಪ್ರಜ್ವಲ್, ಬದಲಾಗಿ ರಾಜಕೀಯವೇ ಪ್ರಜ್ವಲ್ ಅವರನ್ನ ಕರೆಸ್ಕೊಂಡಿದೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.